ಕರ್ನಾಟಕ ತಕ್ ಎಂಟರ್ಟೈನ್ಮೆಂಟ್ ದುನಿಯಾದಲ್ಲಿ ಏನೆಲ್ಲ ನಡೀತಿದೆ ಅನ್ನೋ ವಿಶೇಷ ಸುದ್ದಿಗಳನ್ನ ನಿಮ್ಮ ಮುಂದಿರುವಂತಹ ಕಾರ್ಯಕ್ರಮವೇ ತಕ್ ಟಾಕೀಸ್. ನಾನು ಲಿಖಿತಾ ಗಿರೀಶ್. ಸೆಪ್ಟೆಂಬರ್ 2 ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ. ಸ್ಟಾರ್ ನಟನ ಬರ್ತ್ಡೇ ಅಂತಂದ್ರೆ ಅವರ ಅಭಿಮಾನಿಗಳು ಅದನ್ನ ಹಬ್ಬದಂತೆ ಸಂಭ್ರಮಿಸೋಕೆ ರೆಡಿ ಆಗಿರ್ತಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಸ್ಟಾರ್ ನಟನ ಬರ್ತ್ಡೇಗೆ ಈ ಬಾರಿ ಏನ್ ವಿಶೇಷ ಇರುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದೇ ರೀತಿ ಈ ಹುಟ್ಟುಹಬ್ಬದಂದು ಫ್ಯಾನ್ಸ್ಗೆ ವಿಶೇಷ ಗಿಫ್ಟ್ ಒಂದನ್ನ ಸುದೀಪ್ ನೀಡ್ತಾ ಇದ್ದಾರೆ. ಅದೇನು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಸ್ಟೋರಿ ನೋಡಿ. ಕಿಚ್ಚ ಸುದೀಪ್ ಮತ್ತು ಅನು ಭಂಡಾರಿ ಮತ್ತೊಂದು ಚಿತ್ರ ಮಾಡ್ತಾ ಇದ್ದಾರೆ. ವಿಕ್ರಾಂತ್ ರೋಣ ಚಿತ್ರ ಬಂದು ಇದೀಗ 2 ವರ್ಷ ಆಗಿದೆ. ಇಷ್ಟು ಗ್ಯಾಪ್ನ ಬಳಿಕ ಈ ಜೋಡಿ ಇನ್ನೊಂದು ಚಿತ್ರ ಮಾಡ್ತಾ ಇದೆ. ಈ ಚಿತ್ರದ ಹೆಸರೇನು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಆದ್ರೆ ಸುದೀಪ್ ಜೊತೆಗೆ ಒಂದು ಚಿತ್ರ ಮಾಡ್ತಾ ಇದ್ದೇನೆ, ಈ ಚಿತ್ರದ ಕುರಿತಾದಂತಹ ಮತ್ತಷ್ಟು ಮಾಹಿತಿಯನ್ನ ಅವರ ಬರ್ತ್ಡೇ ಅಂದ್ರೆ ಸೆಪ್ಟೆಂಬರ್ 2ರಂದು ರಿವೀಲ್ ಮಾಡ್ತೀನಿ ಅಂತ ಸ್ವತಃ ಅನೂಪ್ ಭಂಡಾರಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಸುದೀಪ್ ಚಿತ್ರಕ್ಕಾಗಿಯೇ ಡೈರೆಕ್ಟರ್ ಅನೂಪ್ ಭಂಡಾರಿ ಕಥೆ ಮಾಡ್ತಾ ಇದ್ದಾರೆ. ಮ್ಯಾಕ್ಸ್ ಚಿತ್ರ ಅನೌನ್ಸ್ ಆಗೋ ಮೊದಲೇ ಈ ತಯಾರಿ ನಡೆದಿತ್ತು. ಆದ್ರೆ ಸುದೀಪ್ ಮ್ಯಾಕ್ಸ್ ಚಿತ್ರವನ್ನ ಒಪ್ಕೊಂಡ್ರು, ಈಗ ಅದನ್ನ ಮುಗಿಸಿದ್ದಾರೆ ಕೂಡ. ಅದಿನ್ನೇನು ರಿಲೀಸ್ ಹಂತಕ್ಕೂ ಬಂದಿದೆ. ಬಹುಶಃ ಅತಿ ಶೀಘ್ರದಲ್ಲಿಯೇ ರಿಲೀಸ್ ಡೇಟ್ ಕೂಡ ರಿವೀಲ್ ಆಗಬಹುದು. ಆದ್ರೆ ಇದೀಗ ಸುದೀಪ್ ಅವರ ಮುಂದಿನ ಚಿತ್ರದ ಸುದ್ದಿಯನ್ನ ಸ್ವತಃ ಅನೂಪ್ ಭಂಡಾರಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೇನೆ, ತುಂಬಾನೇ ಉತ್ಸುಕನಾಗಿದ್ದೇನೆ. ಇನ್ನೇನು ಸುದೀಪ್ ಸರ್ ಅವರ ಜನ್ಮದಿನದಂದು ಈ ಚಿತ್ರ ಅನೌನ್ಸ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಎಲ್ರಿಗೂ ತಿಳಿದಿರೋ ಹಾಗೆ ಸದ್ಯ ನಟ ದರ್ಶನ್ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರ ಫೋಟೋ ವೈರಲ್ ಆಗಿದ್ದೇ ತಡ ಆ ನಂತರದಲ್ಲಿ 9 ಜೈಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಯಿತು. ಅಷ್ಟು ಮಾತ್ರವಲ್ಲ, ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಅದರ ಜೊತೆಗೆ ಅವರ ಸಹಚರರನ್ನ ಕೂಡ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಈಗ ಸದ್ಯ ಬಳ್ಳಾರಿ ಜೈಲು ಸೇರಿರೋ ನಟ ದರ್ಶನ್ ಅವರು ಅಲ್ಲಿನ ಒಂದು ಪರಿಸರಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಒದ್ದಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಅಲ್ಲಿ ಸೆಕ್ಯೂರಿಟಿಯನ್ನ ಬಹಳಷ್ಟು ಟೈಟ್ ಮಾಡಲಾಗಿದ್ದು, ಪರಪ್ಪನ ಅಗ್ರಹಾರದಲ್ಲಿ ನಡೆದಂತ ಘಟನೆಗಳು ಮರುಕಳಿಸದಂತ ರೀತಿಯಲ್ಲಿ ಜೈಲಾಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಅವರಿಗಾಗಿಯೇ ಕೆಲ ನಿಯಮಗಳಲ್ಲೂ ಕೂಡ ಬದಲಾವಣೆಗಳನ್ನ ಮಾಡಲಾಗಿದ್ದು, ಪ್ರತಿ ಪಾಳಿಯಲ್ಲೂ 3 ಅಧಿಕಾರಿಗಳಿದ್ದು ನಿಗಾ ಇಡುವಂತಹ ರೀತಿಯಲ್ಲಿ ಹೇಳಲಾಗಿದೆ. ಅಷ್ಟು ಮಾತ್ರವಲ್ಲ, ದರ್ಶನ್ ಅವರ ಸೆಕ್ಯೂರಿಟಿಯಲ್ಲಿ ಇರುವಂತಹ ಅಧಿಕಾರಿಗಳು ಯಾವಾಗಲೂ ಬಾಡಿ ಕ್ಯಾಮ್ ಅನ್ನ ಧರಿಸಿರಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, CCTV ಕಣ್ಗಾವಲಿದ್ದು ಆ CCTV ಫುಟೇಜ್ಗಳನ್ನ ಶೇಖರಣೆ ಮಾಡಿಡಬೇಕು ಅನ್ನುವಂಥ ರೂಲನ್ನು ಕೂಡ ಮಾಡಲಾಗಿದೆ. ಮತ್ತು ಬೇರೆ ಬ್ಯಾರಕ್ನ ಖೈದಿಗಳನ್ನ ಭೇಟಿ ಆಗಬಾರದು, ಬೇರೆ ಖೈದಿಗಳ ಭೇಟಿಗೆ ಅವಕಾಶ ನೀಡಬಾರದು ಅನ್ನೋದನ್ನ ಕೂಡ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಅದರ ಜೊತೆಗೆ ದರ್ಶನ್ ಅವರ ಭೇಟಿಗೂ ಕೂಡ ಒಂದಷ್ಟು ನಿಯಮಗಳನ್ನು ವಿಧಿಸಲಾಗಿದ್ದು, ಅವರ ಪತ್ನಿ ಮತ್ತು ರಕ್ತ ಸಂಬಂಧಿಗಳು ಬಿಟ್ಟರೆ ಬೇರೆ ಯಾರೂ ಕೂಡ ಅವರನ್ನ ಭೇಟಿ ಆಗಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಸ್ನೇಹಿತರು ಮತ್ತು ಚಿತ್ರರಂಗದ ಬೇರೆಯವರು ಕೂಡ ಬಂದು ದರ್ಶನ್ ಅವರನ್ನ ಭೇಟಿ ಮಾಡ್ತಾ ಇದ್ರು. ಆದರೆ ಬಳ್ಳಾರಿ ಜೈಲಿನಲ್ಲಿ ಇದಕ್ಕೆ ಅವಕಾಶವನ್ನ ನೀಡಿಲ್ಲ. ಅವರ ವಕೀಲರು ಮತ್ತೆ ಅವರ ಪತ್ನಿ, ಮಗ ಮತ್ತೆ ಬೇರೆ ಸಂಬಂಧಿಕರು ಮಾತ್ರ ಭೇಟಿ ಆಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳಲಾಗಿದೆ. ಅದರ ಜೊತೆಗೆ ಅಲ್ಲಿ ನಿನ್ನೆ ರಾತ್ರಿ ಅಲ್ಲಿ ಕಳೆದಿರುವಂತಹ ದರ್ಶನ್ ಅವರು ನಿದ್ದೆ ಬರದೆ ಒದ್ದಾಡ್ತಾ ಇದ್ರು, ಮತ್ತೆ ಅಲ್ಲಿ ಊಟ ಕೂಡ ಅವ್ರಿಗೆ ಸೇರ್ತಾ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ಇನ್ನು ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬರ್ತಾರೆ ಅನ್ನುವಂಥದ್ದು ತಿಳಿದ ಕೂಡಲೇ ಬಹಳಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ ಜೈಲಿನ ಹೊರಭಾಗದಲ್ಲಿ ಸೇರಿದ್ರು. ನಿನ್ನೆ ಆ ಫ್ಯಾನ್ಸ್ ಅನ್ನ ಚದುರಿಸಲಿಕ್ಕೆ ಲಘು ಲಾಠಿ ಚಾರ್ಜ್ ಮಾಡುವಂತ ಒಂದು ಸನ್ನಿವೇಶ ಕೂಡ ಅಲ್ಲಿ ನಿರ್ಮಾಣ ಆಯಿತು. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಅವರನ್ನ ಭೇಟಿಯಾಗಲಿಕ್ಕೆ ಚಿಕ್ಕಣ್ಣ ತೆರಳಿದ್ರು. ಆ ನಂತರದಲ್ಲಿ ಇದು ಬಹಳಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಕೂಡ ಒಬ್ಬ ಸಾಕ್ಷಿಯಾಗಿರೋದ್ರಿಂದ ಅವರು ಆರೋಪಿಯನ್ನ ಹೋಗಿ ಭೇಟಿಯಾಗಿದ್ದು ತಪ್ಪು ಅನ್ನುವಂಥ ಚರ್ಚೆಗಳಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಕೂಡ ಮಾತನಾಡಿ ಇದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಅದರಂತೆ ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಬರುವಂತೆ ಚಿಕ್ಕಣ್ಣ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರ ಮುಂದೆ ಹಾಜರಾಗಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನೀಡಿದ್ದಾರೆ. ಅಂದ್ರೆ ದರ್ಶನ್ ಅವರನ್ನ ಭೇಟಿಯಾಗಿ ಏನ್ ಮಾತಾಡಿದ್ರು, ಮತ್ತೆ ನೀವೊಬ್ಬ ಸಾಕ್ಷಿಯಾಗಿದ್ಕೊಂಡು ಅವರನ್ನ ಭೇಟಿ ಆಗಬಾರ್ದು ಅನ್ನುವಂಥದ್ದು ಗೊತ್ತಿರಲಿಲ್ವಾ ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದ್ರು. ಸೊ ಆ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ನಡೀತು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ.
ಮತ್ತೆ ಪೊಲೀಸರ ವಿಚಾರಣೆಯನ್ನ ಎದುರಿಸಿ ಹೊರಗೆ ಬಂದಂತಹ ಚಿಕ್ಕಣ್ಣ ಅವರು ಏನ್ ಹೇಳಿದ್ರು ನೀವೇ ನೋಡಿ. ನಾವು ನೋಡೋಕೆ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನು ಕೇಳೋಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ, ಗೊತ್ತಿರಲಿಲ್ಲ ಸರ್. ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ, ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಇಲ್ಲ ಇಲ್ಲ, ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಈಗೇನು ಮಾತಾಡೋದು ಬೇಡ ಸರ್, ಅದು ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ ಸರ್. ದರ್ಶನ್ ಅವ್ರು ಏನಾದ್ರು ಕರೆದಿದ್ರಾ ಅಥವಾ ನೀವೇ? ಇಲ್ಲ ಇಲ್ಲ ಸರ್, ಯಾರೂ ಕರೆದಿರಲಿಲ್ಲ. ನೆನ್ನೆ ಕೊಟ್ಟಿದ್ವಿ, ಇವತ್ತು 9 ಗಂಟೆಗೆ ಬರುತ್ತೆ. ಥ್ಯಾಂಕ್ ಯು. ನಾಣಿ ಅಭಿನಯದ ತೆಲುಗು ಸಿನಿಮಾ ಸರಿಪೋದ ಶನಿವಾರ. ಈ ಸಿನಿಮಾ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದ್ದು, ಸೂರ್ಯಾಸ್ ಸ್ಯಾಟರ್ಡೆ ಅನ್ನುವಂಥ ಸಿನಿಮಾ ಇದೀಗ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿದೆ. ಇನ್ನು ಸಿನಿಮಾ ರಿಲೀಸ್ಗಾಗಿ ಕರ್ನಾಟಕಕ್ಕೆ ಬಂದಿದ್ದಂತ ನಾಣಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾದರು. ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಸಿನಿಮಾ ಕೂಡ ಇದೇ ನವೆಂಬರ್ಗೆ ರಿಲೀಸ್ ಆಗ್ತಾ ಇದ್ದು, ಈ ಇಬ್ಬರು ನಾಯಕರು ಪರಸ್ಪರ ಭೇಟಿಯಾಗಿ ತಮ್ಮ ತಮ್ಮ ಚಿತ್ರಗಳ ವಿಶೇಷತೆಗಳ ಬಗ್ಗೆ ಮಾತನಾಡಿದ್ರು. ಹಾಗಾದ್ರೆ ಅವ್ರು ಏನ್ ಮಾತನಾಡಿದ್ರು ಎಲ್ಲಿದೆ ನೋಡಿ. So good to see you, sir, again. Same here, Nani, because we like you very much. Actually, from not from now, from Ega I've seen. From Ega, from Ega to, I think that's all. It started from yeah, there. Ega, no? From Rajmouli to now, Saripodha Shanvaram. Yes, sir. Till now, what all become? Almost maximum film I've seen. Almost all your films I've seen. Yes, sir. And the growth, what I liked was, see, people come up in life very easily. They'll come up in life very easily. They'll come up. Okay, that I did this, you did this. But what I've seen about Nani is the way you grew. So your sincerity from every film, the changes in you. From Ega to this one, it was phenomenal. And personally, I like people who work very hard, sincerely. Thank you. And because usually what we have learned from father is sincerity and discipline. So that one you have maintained. That's what I am very happy about. And examples like you, I think we get inspired from, sir, because the kind of see, after these many films, such a long career, you're still, I know the other day announcing 10 films or something, and then you did so many films in the last 7 years. I feel, I think we are still slower, or we are still not putting that much of hard work as much as you're doing it. So it's for us also, it's very inspiring. So tomorrow, just waiting for tomorrow. Yes, sir. And I'll wait for the call after. No, you watch the I'll film. call immediately. Yes, yes, sir. Because tomorrow I got shoot. So evening, whenever, yes, sir. Yes. Or tomorrow or day after. Whenever. No, I'll watch it. Watch it. And all the best for. Thank you so much, sir. And nice, Nani. And one day, and not only for this, you can come whenever you want. Whenever, yes, yes. No. This I got the comfort now. No, generally I'm coming to Bangalore only before the release. Only so then I'm getting. No, you come once for a holiday with your family. Correct. Yeah, please that I want to do. Your, definitely. Yeah. Family and visit our family. Yes. And when we come to Hyderabad also, we'll surely come. And please, sir. Please and, let me know when you're in Hyderabad. We will feed you nice Hyderabadi food. Yes, and yes, definitely. Yes. And nice talking to you. And it's very good that you're growing good. I pray God that thank you, sir. Your success should go to the peak. Thank you so much, and all the very best for Bhairathram. Thank you. I'm really looking forward to that one, and I'm sure all your fans, everyone who loved you in Mufti, are really looking forward to that one. Let's hope we both of us have a blockbuster year. Thank you, sir. Thank you. And ಎಲ್ಲರೂ ಅಷ್ಟೇ ನಾಳೆ ಗುರುವಾರ ರಿಲೀಸ್ ಆಗ್ತಾ ಇದೆ ಸರಿಪೋದ ಶನಿವಾರಂ ಸೂರ್ಯ ಶನಿವಾರಂ ಅಂತ ಸೂರ್ಯ ಸ್ಯಾಟರ್ಡೆ ಅಂತ ಕನ್ನಡದಲ್ಲಿ. ಸೊ ಹೋಗಿ ನೋಡಿ ಎಂಜಾಯ್ ಮಾಡಿ. ಯಾಕಂದರೆ ಯೂಶ್ವಲಿ ನಾಣಿ ಅಂದ ತಕ್ಷಣ ಒಂದು ಹ್ಯೂಮರ್ ಇರುತ್ತೆ, ಒಂದು ಸ್ಮಾಲ್ ಒಂದು ಆ್ಯಂಗರ್ ಇರುತ್ತೆ, ಅದೊಂಥರ ಬ್ಯೂಟಿಫುಲ್, ಒಂಥರ ಮಗು ಥರ ಇರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಯು ಲೈಕ್ ದಟ್ ಪರ್ಫಾರ್ಮೆನ್ಸ್. ಸೊ ನಾನು ನೋಡ್ತೀನಿ, ನೀವು ನೋಡಿ ಆಶೀರ್ವಾದ ಮಾಡಿ ಎಲ್ಲ ಸಿನಿಮಾಗಳು. ಥ್ಯಾಂಕ್ ಯು. ನಟ ವಿಜಯ್ ರಾಘವೇಂದ್ರ ಸ್ಪಂದನ ಅವರ ಅಗಲಿಕೆಯ ನಂತರ ಅದನ್ನ ಅರಗಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಜೀವನದಲ್ಲಿ ಮುಂದುವರಿಯುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ.
ಈ ನಡುವೆ ಅವರ 17th ವೆಡ್ಡಿಂಗ್ ಆನಿವರ್ಸರಿ ಬಂದಿದ್ದು, ಅದನ್ನ ಆಚರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ವಿಶೇಷ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ನಾ ಕಂಡ ಸ್ಪಂದನ ಅಂತ ಹೇಳಿ ಸ್ಪಂದನ ಅವರ ಬಗೆಗಿನ ಒಂದಷ್ಟು ವಿಚಾರಗಳನ್ನು ಅವರು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮಗ ಕೇಕನ್ನು ತಂದು ಕಟ್ ಮಾಡಿಸ್ತಾನೆ. ಆಗ ಶೌರ್ಯನನ್ನ ಕಂಡ ತಕ್ಷಣ ವಿಜಯ ರಾಘವೇಂದ್ರ ತುಂಬಾ ಎಮೋಷನಲ್ ಆಗ್ತಾರೆ, ಆತನನ್ನು ತಬ್ಬಿ ಕಣ್ಣೀರಿಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಡೀ ವಿಡಿಯೋದಲ್ಲಿ ಸ್ಪಂದನ ಅವರ ಬಗೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಎಮೋಷನಲ್ ಆದರು. ಅದರ ಜೊತೆಗೆ ಸ್ಪಂದನ ಮತ್ತು ತನ್ನ ಜೀವನ ಹೇಗೆ ನಡೀತಾ ಇತ್ತು, ನನ್ನ ಜೀವನಕ್ಕೆ ಸ್ಪಂದನ ಹೇಗೆ ಶಕ್ತಿಯಾಗಿದ್ಲು, ಈಗ ಸ್ಪಂದನ ಇಲ್ಲದ ನನ್ನ ಜೀವನ ಹೇಗಿದೆ ಅನ್ನೋ ಹಲವಾರು ವಿಚಾರಗಳನ್ನು ಈ ವಿಡಿಯೋದಲ್ಲಿ ವಿಜಯ ರಾಘವೇಂದ್ರ ಹಂಚಿಕೊಂಡಿದ್ದಾರೆ. ನನ್ನ ಸ್ಪಂದನಾಳ ಮದುವೆಯಾಗಿ 17 ವರ್ಷ. ಥ್ಯಾಂಕ್ ಯು. ಅದಕ್ಕೆ ನನ್ನ ಫೋನ್ ಎತ್ತಿಲ್ಲ ನೀನು. ಹ್ಯಾಪಿ ಆನಿವರ್ಸರಿ. ಸೊ ಬೈ ಕಡೆ ಬಾ, ಬೈಲಿ ಕೇಕ್ ಕಟ್ ಮಾಡ. ಥ್ಯಾಂಕ್ ಯು. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಸಿನಿಮಾ ಬೇರೆನೇ ಲೆವೆಲ್ ಅಲ್ಲಿ ಇರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನ ಕೂಡ ಹುಟ್ಟಾಕಿದೆ. ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿದೆ ನೋಡಿ. ಟಾಕ್ಸಿಕ್ ಸಿನಿಮಾ ಒಂದಲ್ಲ ಒಂದು ಸುದ್ದಿಯಿಂದ ವೈರಲ್ ಆಗ್ತಲೇ ಇದೆ. ಇದೇ ಚಿತ್ರದ ಒಂದು ಮಾಹಿತಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಬಾಲಿವುಡ್ನ ಸ್ತ್ರೀ 2 ಚಿತ್ರದಲ್ಲಿ ಸರ್ಕಟ ಅನ್ನೋ ವಿಲನ್ ರೋಲ್ ಮಾಡಿರೋ ಸುನಿಲ್ ಕುಮಾರ್ ಕನ್ನಡಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಇದ್ದು, ಟಾಕ್ಸಿಕ್ ಸಿನಿಮಾದಲ್ಲಿ ಬಹಳ ಪವರ್ಫುಲ್ ರೋಲ್ ಅನ್ನ ಸುನಿಲ್ ಕುಮಾರ್ ಪ್ಲೇ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಸುನಿಲ್ ಕುಮಾರ್ ತುಂಬಾನೇ ಫೇಮಸ್ ಆಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋದು ವಿಶೇಷ, ಆದರೆ ಸುನಿಲ್ ಕುಮಾರ್ ಒಬ್ಬ ಕಲಾವಿದ ಕೂಡ. ಇತ್ತೀಚೆಗಷ್ಟೇ ಸ್ತ್ರೀ 2 ಚಿತ್ರದ ತಮ್ಮ ಪಾತ್ರದಿಂದಾಗಿ ಬಹಳಷ್ಟು ಹೆಸರನ್ನ ಸುನಿಲ್ ಕುಮಾರ್ ಮಾಡಿದ್ದಾರೆ. ಇನ್ನು ಸುನಿಲ್ ಕುಮಾರ್ ಅವರನ್ನ ದಿ ಗ್ರೇಟ್ ಕಲಿ ಆಫ್ ಜಮ್ಮು ಅಂತಲೂ ಕರೀತಾರೆ. ಇವರ ಹೈಟ್ ಬರೋಬ್ಬರಿ 7.8 ಅಡಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದಲ್ಲಿ ಸುನಿಲ್ ಕುಮಾರ್ ನಟಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಇನ್ನು ಈ ವಿಚಾರವನ್ನ ಸ್ವತಃ ಸುನಿಲ್ ಕುಮಾರ್ ತಮ್ಮ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಈ ಮೂಲಕ ಯಶ್ ಅವರ ಎದುರಿಗೆ 7.8 ಅಡಿಯ ಬೃಹತ್ ವಿಲನ್ ಒಬ್ರು ರಾರಾಜಿಸಲಿದ್ದಾರೆ. ಇದಾಗಿತ್ತು ಈ ವಾರದ ಎಂಟರ್ಟೈನ್ಮೆಂಟ್ ರೌಂಡ್ ಅಪ್ ತಕ್ ಟಾಕೀಸ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮುಂದಿನ ವಾರ ಸಿಗ್ತೀನಿ. ಅಲ್ಲಿವರೆಗೂ ಇಂಥದ್ದೇ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್.